ಬಿಡಿ ಬಿಡಿ ಬಿಡ ಬನ್ನಿ ಬಿಡ ಖುಷಿ ಆಗ್ತಿದೆ ಬ್ರದರ್ ಅಷ್ಟೇ. ಯಾಕಂದರೆ ಅವ್ರ ಫ್ಯಾನ್ಸ್ ಆಗಿರಲಿ ಅಥವಾ ಅವ್ರ ಸೆಲೆಬ್ರಿಟೀಸ್ ಏನು ಕರೀತಾರೆ ಅವರಿಗೆ ಸಾರ್ ಮೇಲೆ ಇರುವಂಥ ವಿಶೇಷವಾದ ಪ್ರೀತಿ ಅದು. ಪ್ರತಿ ಸಿನಿಮಾಗೂ ಅದು ಜಾತ್ರೆ ಇದ್ದೇ ಇರುತ್ತೆ. ಈ ಸಿನಿಮಾ ಈ ಕಾಂಟೆಂಟು ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಹೆಚ್ಚಿಗೆ ಇಷ್ಟ ಆಗಿ ಆ ಜಾತ್ರೆ ನೆಕ್ಸ್ಟ್ ಹೋಗಿದೆ ಇವತ್ತು. ಓಕೆ, ಎಲ್ಲರಿಗೂ ಮಾತಾಡ್ತಿರೋದೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ ಡೈಲಾಗ್ ಏನಿದೆ ಅದನ್ನು ದರ್ಶನ್ ಸರ್ಕಲ್ ಹೇಳ್ತಿರೋದು. ಸೊ ಅದ್ರ ಬಗ್ಗೆ ಏನನ್ಸುತ್ತೆ ಟೇಕ್ ದಟ್ ಡೈಲಾಗ್? ಸರ್ ಅದು ಬಂದ್ಬಿಟ್ಟು ನಾಟಕದ ಡೈಲಾಗ್, ಅದು ಒಂದು ನಾಟಕದಲ್ಲೇ ಇದೆ, ಅದು ರಿಯಲಲ್ಲಿ ಬಂದರೂ ಹಂಗೆ ಬರುತ್ತೆ. ಅದನ್ನು ಅಣ್ಣವ್ರು ಮಾಡಿದ್ದಾರೆ. ಸೊ ನಾವು ನಾಟಕದ ಡೈಲಾಗ್ ಆ ಸಿಚುವೇಶನ್ ಅದಕ್ಕೆ ಮಾಡಿದ್ದೀವಿ. ಸರ್, ಇದು ಪ್ರಿಪರೇಷನ್ಗೆ ನಿಮಗೆ ಭಾಳ ಟೈಮ್ ಆಯಿತು. ಸೊ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್, ಸ್ಕ್ರಿಪ್ಟ್ ಮತ್ತು ಬಗ್ಗೆ. ಅಲ್ಲ, ಬಿಕಾಸ್ ಆಟೋಮೆಟಿಕಲಿ ಇದೆಲ್ಲನೂ ಮಾಡಬೇಕಾಗಿತ್ತು. ಸೊ ಚೆನ್ನಾಗಿ ಮಾಡ್ಕೊಂಡಿದ್ವಿ, ಅದಕ್ಕೆ ಎಕ್ಸಿಕ್ಯೂಷನ್ ಈಸಿ ಆಯಿತು. ನೀವು ಏನು ಕೊಟ್ಟಿದ್ರೆ ತರ ಮೇಲೆ ಬಂದಿದೆ 100%. ಸೊ ಇನ್ನು ಪ್ರೇಕ್ಷಕರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅಭಿಮಾನಿಗಳು? ಕಾಟೇರ 2 ಏನಾದರೂ ಸಾಧ್ಯತೆ ಇಲ್ಲ ಸರ್ ಸದ್ಯಕ್ಕೆ? ಸಿನಿಮಾ ಆರಾಧನಾ ಮ್ಯಾಮ್ ಅವ್ರನ್ನ ನೀವು ಆಲ್ರೆಡಿ ತುಂಬ ಇಂಟರ್ವ್ಯೂಗಳು ಹೇಳಿದ್ದೀನಿ. ಬಟ್ ಅಗೇನ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ ಯಾಕೆ ಕರ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಶಿ ಇಸ್ ಎ ವೆರಿ ಗುಡ್ ಪರ್ಫಾರ್ಮರ್. ಥ್ಯಾಂಕ್ ಯು. ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ನಿಮ್ಮೆಲ್ಲ ಜೊತೆ ನಾನು ನನ್ನ ಫಸ್ಟ್ ಟೈಮ್ ನೋಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಬೇಕು. ಹೋಗ್ತೀನಿ, ನನಗೆ ತುಂಬಾ ಖುಷಿ ಅನಿಸ್ತು. ಎಲ್ಲ ಜೊತೆ ನೋಡಿದ್ವಿ. ಫ್ಯಾನ್ಸ್ ಜೊತೆಗೆ 12 ಗಂಟೆ ಶೋ ಮಾಡಿದ್ರು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೀವು ಹೇಳಿ, ನಿಮ್ಗೇನು ಅನಿಸ್ತಂತ? ರಿಯಲಿ ನಾನು ಕೇಳ್ತಾ ಇದ್ರೆ ಏನು ಅನಿಸ್ತು? ಚೆನ್ನಾಗಿತ್ತಾ? ಎಲ್ಲ ರಿವ್ಯೂ ಕೊಡ್ತೀವಿ, ನೀವು ನೋಡ್ತೀರಾ? ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ತುಂಬ ಖುಷಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ನನ್ನ ಫಸ್ಟ್ ಮೂವಿ ನಿಮ್ಮೆಲ್ಲ ಜೊತೆ ನೋಡಿದ್ವಿ ಅಂತ ತುಂಬ ಖುಷಿ ಅನಿಸ್ತಾ ಇದೆ. ಇವಾಗ ನಮ್ಮೆಲ್ಲರಿಗೆ ಗೊತ್ತಾಗಿದೆ ಸ್ಟೋರಿ ಏನು, ನನ್ನ ಕ್ಯಾರೆಕ್ಟರ್ ಏನು. ಅಫ್ಕೋರ್ಸ್ ಪಸಂದಾಗೈತೆ ಅಂತ ನಾನು ಹೇಳ್ಬೋದು ಕಾನ್ಫಿಡೆಂಟ್ ಆಗಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಹೀಗೆ ನನ್ನ ಜೊತೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ನನಗೆ ಅಷ್ಟೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್. ಫಸ್ಟ್ ಟೈಮು ಇಂಡಸ್ಟ್ರಿಯಲ್ಲಿ ಹೀರೋಯಿನ್ನು 12 ವರ್ಷ ಫಸ್ಟ್ ಟೈಮ್ ಸೆಲೆಬ್ರಿಟಿ ಜೊತೆಗೆ. ಹೌದು, ಯಾರು ಈ ಟೈಮಲ್ಲಿ ಯಾವ ಶೋಗೂ ಬಂದಿಲ್ಲ. ಅಷ್ಟೇ ನೀವೇ ಆಗ್ತೀರಾ. ಸೊ ಯಾಕೆ ಅಂತನಾ ನಿರ್ಧಾರ ಆಗ್ತಾ ಉಂಟು?